ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಹೆಲ್ದಿ ಆದಂಥ ಕ್ವಿಕ್ಕಾಗಿ ಆಗುವಂಥ ಒಂದು ಸ್ವೀಟ್ ರೆಸಿಪಿನ ನಿಮ್ಗೆ ಮಾಡಿ ತೋರ್ಸಾಕತ್ತೇನೆ ರೀ. ಮನೇಲಿ ಏನಾದರೂ ಕೊಬ್ಬರಿ ಇದ್ರೆ ತಪ್ಪದೆ ಈ ಸ್ವೀಟ್ನ ನೀವು ಟ್ರೈ ಮಾಡಿ ನೋಡ್ರಿ. 100% ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ. ಬರೀ ಹೆಂಗಿದ್ರೆ ತಡ ಯಾಕೆ ಮಾಡೋದು, ಈ ಒಂದು ಸ್ವೀಟ್ನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲೇ ಈ ರೆಸಿಪಿನ ಮಾಡೋಕೆ ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡೇನಿ ರೀ. ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ 1.5 ಇಂದ 2 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಬೇಕು. ತುಪ್ಪ ಇಲ್ಲ ಅಂದ್ರೆ ಎಣ್ಣೆನ ಸೇರಿಸ್ಕೊರಿ. ಸ್ವೀಟ್ ಐಟಮ್ಸ್ಗೆಲ್ಲ ತುಪ್ಪನ ಸೇರಿಸ್ಕೊಂಡ್ರೆ ಟೇಸ್ಟು ಇನ್ನೂ ಸೂಪರಾಗಿ ಬರ್ತೈತಿ ನೋಡ್ರಿ. ಇವಾಗ ತುಪ್ಪ ಕಾದ ನಂತರ ನಾನು ಅದೇ ಟೀ ಸ್ಪೂನಿಂದ 2 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲೇ ಕಡಲೆ ಹಿಟ್ಟನ್ನ ಸೇರಿಸ್ಕೊಳಕತ್ತೀನಿ. ಹಸಿ ಕಡಲೆ ಹಿಟ್ಟು ತುಪ್ಪದೊಳಗೆ 2 ರಿಂದ 3 ನಿಮಿಷ ಕಡಲೆ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಆಗಬೇಕು ನೋಡ್ರಿ. ಈ ರೀತಿ ಆದ್ರೆ ಸಾಕು. ಇವಾಗ ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕಪ್ಪಿನ ಅಳತೆಯಲ್ಲಿ ನಾನು 1 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಸ್ವಲ್ಪ ಮಿಕ್ಸಿಗೆ ಹಾಕಿ ಈ ರೀತಿ ಪೌಡ್ರ್ ಮಾಡಿ ಸೇರಿಸ್ಕೊಂಡೇನ್ರಿ. ನೀವು ಡೆಸಿಕೇಟೆಡ್ ಕೊಕೊನೆಟೆಡ್ ಇದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ನೋಡ್ರಿ. ಇವಾಗ ತುಪ್ಪ ಮತ್ತು ಕಡಲೆ ಹಿಟ್ಟಿನ ಮಿಶ್ರಣದೊಳಗೆ ನಾನು ಒಣ ಕೊಬ್ಬರಿನ ಸೇರಿಸ್ಕೊಂಡು ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 3 ರಿಂದ 4 ನಿಮಿಷ ಕೊಬ್ಬರಿನ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇಷ್ಟಾದ್ರೆ ಸಾಕು. ಇವಾಗ ಇದಕ್ಕೆ ನಾವು ಯಾವ ಕಪ್ಪಿಂದ ಕೊಬ್ಬರಿನ ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ನಾನಿಲ್ಲೇ ಬೆಲ್ಲನ ತೊಗೊಳಕತ್ತೇನೆ ರೀ. ಸ್ವೀಟ್ ಐಟಮ್ಸ್ಗೆ ಬೆಲ್ಲನ ಸೇರಿಸಿ ಸ್ವೀಟ್ನ ಮಾಡೋದ್ರಿಂದ ಟೇಸ್ಟು ಇನ್ನೂ ಸೂಪರಾಗಿ ಬರ್ತೈತಿ ಮತ್ತು ಹೆಲ್ತ್ಗೂ ಕೂಡ ಬೆಲ್ಲ ತುಂಬಾ ಒಳ್ಳೆಯದು ನೋಡ್ರಿ. ನಾನು ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ನಾನಿಲ್ಲೇ ಬೆಲ್ಲನ ತೊಗೊಂಡೇನಿ ರೀ. ಯಾಕಂದ್ರೆ ನಾವು ಮುಂದೆ ಈ ಸ್ವೀಟ್ ಮಾಡೋಕೆ ಸ್ವಲ್ಪ ಸಕ್ಕರೆನ ಯೂಸ್ ಮಾಡಬೇಕಾಗ್ತೈತಿ. ಆದ್ದರಿಂದ ನಾನಿಲ್ಲೇ ಅರ್ಧ ಕಪ್ ಬೆಲ್ಲ ಮಾತ್ರ ತೊಗೊಂಡೇನಿ ರೀ. ಇವಾಗ ನೋಡ್ರಿ ಕೊಬ್ಬರಿ ಮತ್ತು ಕಡಲೆ ಹಿಟ್ಟು ತುಪ್ಪದ ಮಿಶ್ರಣದೊಳಗೆ ನಾನಿಲ್ಲೇ ಬೆಲ್ಲನ ಸೇರಿಸ್ಕೊಂಡು ಇದನ್ನು ಕೂಡ 3 ರಿಂದ 4 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳಕತ್ತೇನೆ ರೀ. ಈ ರೀತಿ ಫ್ರೈ ಆದ ನಂತರ ನಾವು ಯಾವ ಕಪ್ನಾಗ ಬೆಲ್ಲ ಮತ್ತು ಕೊಬ್ಬರಿನ ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ನಾನಿಲ್ಲೇ ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಿ ಆದ ನಂತರ ಊರಿನ ಪೂರ್ತಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಈ ಮಿಶ್ರಣ ಪೂರ್ತಿಯಾಗಿ ಗಟ್ಟಿ ಆಗಬೇಕು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೂಡ ಕೈ ಆಡಿಸೋದನ್ನು ಬಿಡಬಾರ್ದ್ರಿ. ಈ ರೀತಿ ಕೈ ಆಡಿಸ್ಕೊತಾನೆ ಇರಬೇಕು. ಇಲ್ಲ ಅಂದರೆ ಈ ಮಿಶ್ರಣ ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ ನೋಡ್ರಿ. ಇವಾಗ ಇದು ಪೂರ್ತಿಯಾಗಿ ಗಟ್ಟಿ ಆಗೈತಿ. ಇದು ಸ್ವಲ್ಪ ಕೈಗೆಟಕುವಷ್ಟು ಬಿಸಿ ಇದ್ರೆ ಸಾಕು. ಅಂದರೆ ಸ್ವಲ್ಪ ತಣ್ಣಗ ಆಗಬೇಕು ನೋಡ್ರಿ. ಈ ರೀತಿ ಮುಟ್ಟಿ ನೋಡಿದ್ರೆ ನಮ್ಗೆ ಪೂರ್ತಿಯಾಗಿ ತಣ್ಣಗ ಅನಿಸ್ಬೇಕು. ಆ ರೀತಿ ಆಗಿಂದ ನೋಡ್ರಿ ಈ ರೀತಿ ಉಂಡೆ ಕಟ್ಟಾಕ ಬರಬೇಕಿದು. ಅಲ್ಲಿ ತನಕ ನಾವು ಇದನ್ನ ಸ್ಟವ್ ಮೇಲೆ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. 2 ರಿಂದ 3 ನಿಮಿಷದೊಳಗೆ ಈ ಮಿಶ್ರಣ ಪೂರ್ತಿಯಾಗಿ ಗಟ್ಟಿ ಆಗಿಬಿಡ್ತೈತ್ರಿ. ಇಷ್ಟಾದ್ರೆ ಸಾಕು. ಇವಾಗ ನೋಡ್ರಿ ನಾನಿಲ್ಲಿ ಸ್ಪೂನ್ಗೆ ಅಂಟಿದಂಥ ಈ ಮಿಶ್ರಣನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಇಟ್ಕೊಳಕತ್ತೇನಿ. ಸ್ವಲ್ಪ ಕೈಯಿಂದ ತಗೊಂಡು ಸಣ್ಣ ಸಣ್ಣ ಉಳ್ಳೆಗಳಾಗಿ ಇದನ್ನು ಫಸ್ಟು ಮಾಡ್ಕೊಳಕತ್ತೇನಿ. ಇದನ್ನು ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ರೆ ಮಿಡಲ್ ಸ್ವಲ್ಪ ಒಂದು ಡ್ರೈ ಫ್ರೂಟ್ಸ್ ಇಟ್ಟು ನೀವು ಮಿಕ್ಸ್ ಮಾಡಿ ಈ ಉಂಡೆನ ಮಾಡ್ಕೊಳ್ಬೋದು. ಇಲ್ಲ ಡ್ರೈ ಫ್ರೂಟ್ಸ್ ಬೇಡ, ಇಲ್ಲ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇಲ್ಲ ಅಂತಂದ್ರೆ ಹಂಗೆ ಕೂಡ ಈ ರೆಸಿಪಿನ ಮಾಡ್ಕೊಳ್ಬೋದು. ನಾನಿಲ್ಲೇ ಸ್ವಲ್ಪ ಗೋಡಂಬಿನ ತೊಗೊಂಡೇನ್ರಿ. ಗೋಡಂಬಿನ ಒಂದು ಪೀಸ್ನ ನಾನು ಮಿಡಲಲ್ಲಿ ಇಟ್ಟು ಈ ರೀತಿ ಇದನ್ನು ರೌಂಡ್ ಶೇಪ್ ಒಳಗೆ ಮಾಡ್ಕೊಳಕತ್ತೇನಿ. ಪ್ರತಿಯೊಂದನ್ನು ಕೂಡ ಇದೇ ರೀತಿ ಒಂದೇ ಸರ್ತಿ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು ನೋಡ್ರಿ. ಇಲ್ಲೇ ನಾನು ಈ ಸೈಜ್ ಒಳಗೆ ಉಂಡೆನ ಫಸ್ಟು ರೆಡಿ ಮಾಡಿ ಇಟ್ಕೊಳಕತ್ತೇನಿ. ಇದೇ ಡ್ರೈ ಫ್ರೂಟ್ಸ್ ಬೇಕಂತೇನಿಲ್ಲ. ನಿಮ್ಮ ಹತ್ರ ಬಾದಾಮ್ ಅಥವಾ ವನ ದ್ರಾಕ್ಷಿ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡ್ರಿ. ನಾನು ಇಷ್ಟ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳಕತ್ತೇನಿ. ನಿಮಗೆ ಸ್ವಲ್ಪ ದೊಡ್ಡ ಉಂಡೆ ಬೇಕಂದ್ರೆ ನೀವು ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು ನೋಡ್ರಿ. ಈ ರೀತಿ ಒಂದೇ ಸರ್ತಿ ರೆಡಿ ಮಾಡಿ ಇಟ್ಕೊಂಡು ಈ ಕಡೆ ಸ್ಟವ್ ಮೇಲೆ ಮತ್ತೊಂದು ಪ್ಯಾನ್ನ ಬಿಸಿ ಮಾಡೋಕಿಟ್ಟು ಪ್ಯಾನ್ ಬಿಸಿಯಾಗಿಂದ ನಾವು ಯಾವ ಕಪ್ನಾಗ ಕೊಬ್ಬರಿ ಬೆಲ್ಲ ಮತ್ತು ಹಾಲನ್ನು ತಗೊಂಡಿದ್ದೀವಿ ಸೇಮ್ ಅದೇ ಕಪ್ನಾಗ ನಾನಿಲ್ಲೇ ಅರ್ಧದಿಂದ ಸ್ವಲ್ಪ 1/4 ಕಪ್ ಆಗುವಷ್ಟು ನಾನಿಲ್ಲೇ ಸಕ್ಕರೆನ ತಗೊಂಡೇನ್ರಿ. ಈ ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕು. ಅಂದ್ರೆ ನೀರನ್ನ ಹಾಕಿ ಕರಗಿಸ್ಬಾರ್ದು. ಸ್ಟವ್ ಮೇಲಿಟ್ಟು ಬಿಸಿ ಮಾಡ್ತಾ ಬಂದ್ರೆ ಇದು ತಾನಾಗೆ ಕರಗಿ ಈ ರೀತಿ ಒಂದು ಮಿಶ್ರಣ ರೆಡಿ ಆಗ್ತೈತ್ರಿ ನೋಡ್ರಿ. ಇವಾಗ ಸಕ್ಕರೆ ಮಿಶ್ರಣ ಪೂರ್ತಿಯಾಗಿ ರೆಡಿ ಆಯಿತು. ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಈ ಒಂದು ರೆಸಿಪಿನ ಮಾಡ್ಕೊಳ್ಬೇಕು. ಇಲ್ಲ ಸ್ಟವ್ನ ಆಫ್ ಮಾಡಿಬಿಟ್ರೆ ಇದು ಗಟ್ಟಿಯಾಗೋ ಚಾನ್ಸಸ್ ಇರ್ತೈತಿ ನೋಡ್ರಿ. ಇವಾಗ ನಾನು ರೆಡಿ ಆಗಿಂದ ಪೂರ್ತಿ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು
ನಾವು ರೆಡಿ ಮಾಡಿ ಇಟ್ಕೊಂಡಂಥ ಕೊಬ್ಬರಿ ಉಂಡಿನ ನಾನು ಇದ್ರೊಳಗೆ ಡೀಪ್ ಮಾಡಿ ಸುತ್ತ ಎಲ್ಲ ನೀಟಾಗಿ ಈ ಸಕ್ಕರೆ ಪಾಕ ಅಂಟುವಂಗೆ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಇದ್ರೊಳಗೆ ಡೀಪ್ ಮಾಡಿ ಮತ್ತೆ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಳಕತ್ತೀನಿ. ಪ್ರತಿಯೊಂದನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಬೇಕು. ಈ ಪ್ರೊಸೆಸ್ನ ಬೇಗ ಬೇಗ ಮಾಡ್ಕೊಳ್ಬೇಕು, ಅಂದ್ರೆ ಈ ಮಿಶ್ರಣ ಗಟ್ಟಿ ಆಗ್ತೈತಿ ಸಕ್ಕರೆ ಪಾಕ. ಅದಕ್ಕಾಗಿ ನೋಡ್ರಿ, ಇವಾಗ ನಾನು ಪ್ರತಿಯೊಂದು ಕೊಬ್ಬರಿ ಉಂಡಿನ ಈ ರೀತಿ ಇದ್ರೊಳಗೆ ಡೀಪ್ ಮಾಡಿ ತೆಗೆದು ಇದನ್ನ ಮತ್ತೆ ಒಂದು ಪ್ಲೇಟ್ಗೆ ಇಟ್ಕೊಳಕತ್ತೇನೆ. ಒಂದು 5 ನಿಮಿಷದೊಳಗೆ ಈ ಮಿಶ್ರಣ ಗಟ್ಟಿ ಆಗಿಬಿಡ್ತೈತಿ. ಅಂದ್ರೆ ನಾವೇನು ಡೀಪ್ ಮಾಡಿದೇವಲ್ಲ ಕೊಬ್ಬರಿ ಉಂಡಿನ, ಆ ಕೊಬ್ಬರಿ ಉಂಡಿ ಕೂಡ ಪೂರ್ತಿಯಾಗಿ ಗಟ್ಟಿ ಆಗಿಬಿಡ್ತೈತ್ರಿ. ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ ನಂತರ ಇದನ್ನ ಬಿಡಿಸ್ಕೊಂಡ್ರೆ ಸೂಪರ್ ಆದಂಥ ಕೊಬ್ಬರಿನ ಯೂಸ್ ಮಾಡಿ ಮಾಡಿರುವಂಥ ಹೆಲ್ದಿ ಆದಂಥ ಕೊಬ್ಬರಿ ಉಂಡಿ ಅಥವಾ ಕೊಬ್ಬರಿ ಸ್ವೀಟು ರೆಡಿ ಆಗ್ತೈತಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರ್ತೈತ್ರಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತೈತಿ. ನೀವು ಒಂದು ಸರ್ತಿ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿರಿ. ನೋಡ್ರಿ, ಇವಾಗ ನಾನು ಎಲ್ಲವನ್ನು ಕೂಡ ಇದೇ ರೀತಿ ನೀಟಾಗಿ ಈ ಪಾಕದೊಳಗೆ ಡೀಪ್ ಮಾಡಿ ಇಟ್ಕೊಂಡೇನ್ರಿ. ಕೇವಲ 5ರಿಂದ 10 ನಿಮಿಷ ಸಾಕು ಈ ಒಂದು ರೆಸಿಪಿನ ಮಾಡೋಕೆ. ನೀವು ನೋಡತ್ತಿರ್ಬೋದು ಸ್ವೀಟು ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂಥೇಳಿ. ಒಂದು 5 ನಿಮಿಷದೊಳಗೆ ಇದು ಪೂರ್ತಿಯಾಗಿ ಗಟ್ಟಿ ಆಗಿಬಿಡ್ತೈತಿ. ನಾವು ಮೇಲೆ ಪಾಕನ ಅಂಟಿಸಿದೀವಲ್ಲ, ಆ ಸಕ್ಕರೆ ಪಾಕ ಪೂರ್ತಿಯಾಗಿ ಗಟ್ಟಿ ಆಗಿಬಿಡ್ತೈತ್ರಿ. ಈ ವಿಡಿಯೋ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಇಲ್ಲ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತೆ ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಒಂದು ಸ್ವೀಟ್ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರಿಗೂ ಬಾಯ್ ರೀ.